ಹಾಯ್ ಹಲೋ ನಮಸ್ಕಾರ. ವಿಡಿಯೋ ನೋಡೋರಿಗೆ ದೊಡ್ಡ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಗುಂಡ. ಇವತ್ತು ಇಷ್ಟೊಂದು ಫಾಸ್ಟಾಗಿ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಅಪ್ಪ ಅಂದರೆ ಇಲ್ಲೇ ಆನೆಗಳು ಬಂದಿದೆಯಂತೆ. ಸೊ ನಮಗೆ ಯಾರೋ ಫೋನ್ ಮಾಡಿ ಕರೆದ್ರು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನಮ್ಮ ಜೊತೆ ನೀವು ಕೂಡ ಆನೆನ ನೋಡೋರಂತೆ. ಈಗ ನೀವೇನು ನನ್ನ ಮುಂದೆ ನೋಡ್ತಾ ಇದ್ದೀರಾ, ಕಾಡಲ್ಲಿ ಆನೆಗಳು ಇದ್ದಾವೆ. ಅವು ಬಡ್ಕೋತಾ ಇರೋ ಸೌಂಡು ನಮಗೆ ಕೇಳಿಸ್ತೈತೆ. ಈಗ ಇಲ್ಲಿಗೆ ಫಾರೆಸ್ಟ್ ಅವರು ಬರ್ತಾ ಇದ್ದಾರಂತೆ. ಅವ್ರಿಗೆ ಫೋನ್ ಮಾಡಿದ್ದು, ಅವರು ಆನ್ ದ ವೇ ಆ ಕಡೆಯಿಂದ ಆನೆನ ಓಡಿಸ್ಕೊಂಡು ಬರ್ತವ್ರೆ. ಆ ಕಡೆ ಕಾಡಿಂದ ಇಲ್ಲಿ ಬಂದು ರೋಡ್ನ ದಾಟಿಸ್ಬೇಕು ಅಂತ. ಈ ಕಡೆಯಿಂದನೂ ಕೆಲವು ಫಾರೆಸ್ಟ್ ಅವ್ರು ಬರ್ತವ್ರೆ. ತುಂಬ ದೂರದಲ್ಲಿ ಆನೆಗಳು ಬಡ್ಕೋತಾ ಇರುವಂತಹ ಸೌಂಡು ನಮಗೆ ಇಲ್ಲಿ ಕೇಳಿಸ್ತೈತೆ. ಅದಕ್ಕೋಸ್ಕರ ಇಲ್ಲೇ ದೂರದಲ್ಲಿ ನಿಂತಿದ್ದೀವಿ, ಯಾಕಂದರೆ ಇದು ಬಯಲು. ಸೊ ದೂರದಿಂದ ಎಲ್ಲಾದರೂ ಆನೆ ಬಂದರೂ ಕಾಣಿಸುತ್ತೆ ಅನ್ನೋ ಒಂದು ಧೈರ್ಯದ ಮೇಲೆ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಈ ಕಡೆ ಬಂದಿದ್ದೀವಿ. ನೋಡಿ, ನನ್ನ ಮುಂದೆ ಕಾಡಿನ ಒಳಗಡೆ ಬೆಟ್ಟಗಳಲ್ಲಿ ಆನೆಗಳು ಬಡ್ಕೋತಾವೆ. ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಫಾರೆಸ್ಟ್ ಅವ್ರು ಬರ್ತಾರೆ. ಅವರ ಜೊತೆ ಸೇರಿ ನಾವು ಕೂಡ ಆನೆನ ಓಡಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬನ್ನಿ, ಇನ್ಯಾಕ್ತಡ ಆನೆನ ಓಡಿಸೋಕ್ಕೆ ಜಾಯಿನ್ ಆಗೋಣ. ಫುಲ್ ಆನೆ ಎಲ್ಲ ಐತೆ ಅಂತ ಗೊತ್ತಿಲ್ಲ. ಬಿದ್ರು ಮುಟ್ಕೊಂಡು ತಿಂದ ಸೌಂಡ್ ಮಾತ್ರ ಕೇಳಿಸ್ತೈತೆ. ಮಾಡಿದ್ರು ಕಾಣಿಸಲ್ಲ. ಇನ್ನೇನು ಮನೆಗೆ ಹೋಗೋಣ ಅಂದ್ಕೊಂಡಿದ್ದ. ಸೊ ಅಷ್ಟರಲ್ಲಿ ಇಲ್ಲಿರುವಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದಿದೆ. ಈಗ ಅಲ್ಲಿ ಆ ಕಡೆಯಿಂದ ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆನೆಗಳನ್ನು ಈ ಕಡೆಗೆ ಓಡಿಸ್ತಾ ಇದ್ದಾರೆ. ಇಲ್ಲಿಂದ ರೋಡನ್ನು ಕ್ರಾಸ್ ಮಾಡಿ ಆ ಕಡೆ ಬೆಟ್ಟಕ್ಕೆ ಓಡಿಸ್ತಾರಂತೆ. ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡಿ, ನಿಮಗೆ ಇಲ್ಲೇ ಆನೆ ತೋರಿಸ್ತೀವಿ, ಸ್ವಲ್ಪ ಎತ್ತರವಾದಂತಹ ಜಾಗದಲ್ಲಿರಿ ಅಂತ ನಮ್ಗೆ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದೀವಿ. ಬನ್ನಿ, ಆನೆನ ನೋಡ್ಕೊಂಡೆ ಇವತ್ತು ಹೋಗೋಣ. ಓಡಿಸ್ತೀನಿ ಅಂತವ್ರೆ, ಈಚೆ ಬರುತ್ತಂತೆ. ಕಾಯ್ದು ಆನೆ ವಿಡಿಯೋನ ಮಾಡ್ಕೊಂಡೆ ಹೋಗೋಣ, ನೋಡೋಣ ಬನ್ನಿ. ನನ್ನ ಫ್ರೆಂಡ್ ಗಿರೀಶ್ ಎಲ್ಲ ಫಾರೆಸ್ಟ್ ಅವ್ರು ನೋಡಿ ಆ ಕಾಡಲ್ಲಿದೆ. ಪಟಾಕಿ ತಂದಿದ್ದಾರೆ ಹೊಡೆದೋಡ್ಸೋಕ್ಕೆ. ಓಡಿಸ್ತಾರಂತೆ, ನೋಡ್ಕೊಂಡು ಹೋಗೋಣ. ಬರ್ತಿದ್ದಾರೆ ನೋಡಿ ಅವ್ರನ್ನು. ಇಲ್ಲಿ ಕಡೆ 1 2 3 4 5 6 ಜನ ಇದ್ದಾರೆ. ಒಳಗಡೆ ಚೆನ್ನಾಗಿ ಹೋಗಿದ್ದಾರಂತೆ. ಪಾಸ್ ಆಗ್ಬಿಟ್ಟಾವೆ. ಪಾಸ್ ಆಗ್ಲಿಲ್ಲ ಗುರುವೆ. ಅಯ್ಯೋ 20 ಕನ್ನಡ ನಾವ್ 5 ಜನ ಸಿಕ್ಕಿಲ್ಲ. ಗೊತ್ತು, ನಾನು ಇಲ್ಲಿದ್ದ ನೋಟನು ಮುರಿದ್ವಾ. ಮುರಿದ ಮೇಲೆ ನೋಡ್ದೆ ನಾನು. ಪೊಸಿಷನ್ ಬರ್ತವೆ ಅನ್ಬಿಟ್ಟು. ಬೈಲಲ್ಲಿ ನಿಂತವೆ ನನ್ ಮಗನವು 20 ಕನ್ನಡ. ಏನಂದ್ರೆ ಸರ್ ನೀವು ಒಂಟಿ ಅಂದ್ರೆ ನಿಮ್ಗೆ ಹೆಂಗನ ಅದು? ಅಲ್ಲ, ಅಲ್ಲಿ ಆ ಹುಡುಗ ಅಲ್ಲೊಂದ್ ಒಂಟಿ ಮನೆ ಅವನಲ್ಲ ಹುಡುಗ, ರಾತ್ರಿ ಪಾಪ ಹುಲ್ಲೆಲ್ಲ ಮೇಯ್ದ್ಬಿಟ್ಟು ಎಲ್ಲ ಹೊಲ ನೋಡ್ತೀವಿ ಅನ್ಬಿಟ್ಟು ಅಲ್ಲಿ ಯಾವಾಗ ಲೊಟಾರಂದು ನಡೀರಿ ಅನ್ಬಿಟ್ಟು ನಾನು 3 ಗಂಟೆಗೆ ಹೊರಟೋದೆ. ನಾವೇ ಓಡಿಸ್ತಾ ಇದ್ವು, ಒಂದೇ ಬಾಕ್ಸ್ ಇದ್ದು ಪಟಾಕಿ. ಅದೇ ನಾನಂದೆ, ನೀವೇನಾರ ಇದ್ರೆ ನಮ್ಗೆ ಹೇಳ್ತೀರಿ ಈ ಕಡೆಗೆ, ತಲೆ ಕೆಡ್ಸ್ಕೊಬೇಡಿ ಇರಿ ಅನ್ಬಿಟ್ಟು ನಾನು ಚಿಕನ್ ಮಟನ್ ತಗೋಬರ್ತಿ ತಿಂತೀವ. ಅಲ್ಲ, ಮುದ್ಲಿ ಪೈರಿಂದ ತಿನ್ನೋದಲ್ಲ ಅದನ್ನ ಇನ್ನ ಚಿಕನ್ ತಿಂದಿರ ಹಂಗೆ. ಇಲ್ಲಿ ಯಾರೋ ಚಿಕನ್ ಮಾಡ್ತಾವ್ರು, ಅಲ್ಲಿ ಬಂದೆ ಅವ್ಯಾವ ಲೊಟಾರಂದು ಮಡಿಕೆರೆ ನೋಡ್ಬಿಟ್ರು ಯಾರೋ 4-5 ಗಾಡಿಯಲ್ಲಿ ಬಂದಿದ್ರು ಅಲ್ಲೇ ಕರ್ಕೊಂಡಿದ್ದೀನಿ ದೊಡ್ಡನೆ ಚಿಕನ್. ಸೊ ಫಾರೆಸ್ಟ್ ಅವರೆಲ್ಲ ಬಂದವ್ರೆ, ಬಂಡೆ ಮೇಲೆ ಕೂತವ್ರೆ. ನೋಡ್ಕೊಳ್ಳಿ, ಅಲ್ಲಿ ಪಟಾಕಿ ಹೊಡಿತವ್ರೆ. ನಾನು ಬೈಲೆಲ್ಲವೇ ಮೋಸ್ಟ್ಲಿ ನೈಟ್ ಆದ್ರೆ ವಿಡಿಯೋಗಂತೂ ಕಾಣಿಸಲ್ಲ. ನೋಡ್ಕೊಳ್ಳಿ, ನಾವು ಆನೆಗೋಸ್ಕರ ಕಾಯ್ತಾ ಇದೀವಿ ತುಂಬಾ ಉತ್ಸುಕತೆಯಿಂದ. ಇನ್ನೇನು 1 hour ಆಯ್ತು ನಾನು ಬಂದು. ಅವಾಗಿಂದ ಅಲ್ಲೇ ನಟಕ್ ಅಂತವೆ. ಯಾವಾಗ ಕಾಣಿಸ್ತಾವೋ ಗೊತ್ತಿಲ್ಲ. ಶೀಘ್ರದಲ್ಲೇ ನಿಮ್ಮ ಮುಂದೆ ಆನೆಗಳನ್ನು ತೋರಿಸಲಿದ್ದೇವೆ. 10 ಜನ ಕಾಡು ಒಳಗಡೆ ನುಗ್ಗವ್ರೆ, ಪಟಾಕಿ ಹೊಡಿತವ್ರೆ. ಏನೋ ಈ ಸೈಡೆ ಓಡಿಸ್ತಿರಂತೆ. ರೋಡ್ ಇಲ್ಲಿ ಮುಂದೆ ರೋಡ್ ಐತೆ, ಅದನ್ನ ಕ್ರಾಸ್ ಮಾಡಿಸ್ತಾರಂತೆ. ನೋಡಿ, ಅಲ್ಲಿ ಫಾರೆಸ್ಟ್ ಅವರೆಲ್ಲ ಎದ್ದು ನಿಂತ್ಕೊಂಡು ನೋಡ್ತಾವ್ರೆ.
ರೋಡಲ್ಲಿ ಆಗ್ತೀವಲ್ಲ ತಗೊಂಡು. ಓಕೆ, ಇಲ್ಲೇ ನಮ್ಮ ಗಾಡಿ ಹತ್ರನೇ ಆನೆ ಪಾಸ್ ಆದದಂತೆ, ಅದಕ್ಕೆ ರೋಡ್ ಹತ್ರ ಹಾಕೋಕೆ ಹೋಯ್ತಾ ಇದೀವಿ ಗಾಡಿನ. ತಗೊಳ್ಳಿ ನೀವು ಬಿಡ್ತೈತಂತೆ. ಕೊನೆಗೂ ನಮ್ಮ ಆನೆಗಳು ರೋಡ್ ಕ್ರಾಸ್ ಮಾಡಾಯ್ತು. ವಿಡಿಯೋ ನೋಡಿದ್ದೀರಾ. ಅಷ್ಟೇ, ಇನ್ನೇನು ಮಾತಾಡಕ್ ಮೂಡಿಲ್ಲ. ನೆಕ್ಸ್ಟ್ ಟೈಮ್ ಸಿಗ್ತೀವಿ. ಬಾಯ್. ನೋಡಿ, ಇದೆ ನಮ್ ಗಾಡಿ. ಇವನೇ ನನ್ನ ಫ್ರೆಂಡ್ಸು. ಆ ಕಡೆ ಆನೆ ಕ್ರಾಸ್ ಆಯ್ತು, ಫುಲ್ ಕತ್ಲೆ ಆಗೈತೆ, ಒಂದ್ ರೇಂಜ್ಗೆ ಕಾಣಿಸುತ್ತೆ. ನೋಡ್ಕೊಳ್ಳಿ ರೋಡು. ಇದು ಊರು ಬಚ್ಚಿಲಿ ಆನೆ ಕ್ರಾಸ್ ಆಗಿದ್ದು. ಆ ಕಡೆ ಫುಲ್ ಕಾಡಿದೆ, ಅದೆಲ್ಲ ಕತ್ಲಲ್ಲಿ ಈಗ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾವು ಮನೆಗೆ ಹೊರಡೋ ಟೈಮ್ ಆಯ್ತು. ಬಾಯ್. ಈಗ ಆನೆ ನೋಡ್ಕೊಂಡು ನಮ್ಮೂರಿಗೆ ಮತ್ತೆ ನಾವು ಹೋಯ್ತಾ ಇದೀವಿ. ಕಾಡಿಗೆ ಟಾಟಾ ಹೇಳೋ ಸಮಯ, ಊರಿಗೆ ಆಯ್ ಅನ್ನೋ ಸಮಯ. ಇನ್ನ ಒಂದು 8 ಕಿಲೋಮೀಟರ್ ನಮ್ಮೂರು. ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಓಕೆ, ಬಾಯ್, ಟೇಕ್ ಕೇರ್.